ಈ IPL ಅಲ್ಲಿ ಅಂಪೈರ್ಸ್ಗಳು ಮೋಸ ಮಾಡೋದು ನೋಡಿ 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 ನಕ್ಕನ್ ಸೈಕ್ ಆಗೋಗ್ಬಿಟ್ಟೈತೆ ಗುರು ನನಗಂತೂ. ಹೌದು, ಮುಂಬೈ ಇಂಡಿಯನ್ಸೇ ಒಂದು ಟೀಮು, ಅವ್ರಿಗೆ ಮಾತ್ರ ಸಪ್ರೇಟ್ ರೂಲ್ಸು, ಸೆಟ್ ಆಫ್ ರೂಲ್ಸ್ಗಳು ನೋಡಿದೀವಲ್ಲಪ್ಪ. ಗ್ಲೌಸ್ ಚೇಂಜ್ ಮಾಡೋ ವಿಚಾರದಲ್ಲಾಗಿರ್ಬೋದು, ಪಾಪ ಅಲ್ಲಿಗೆ ಬಿಡಲೇ ಇಲ್ಲ, ಅಲ್ಲಿ ಸ್ಟಪ್ಸಿಗೆ ಗ್ಲೌಸ್ ಚೇಂಜ್ ಮಾಡೋದಕ್ಕೆ ಹಾರ್ದಿಕ್ ಪಾಂಡೆ ಎರಡೆರಡು ಸಲ ಬಿಡ್ತಾರೆ ಗ್ಲೌಸ್ನ ಚೇಂಜ್ ಮಾಡೋದಕ್ಕೆ, ಏನೂ ಆಗಿಲ್ಲ ಅಂದ್ರೂ ಸಹ ಇವ್ರಿಗೆ ಸೆಟ್ ಆಫ್ ರೂಲ್ಸ್ಗಳು ಬೇರೆ, ಬೇರೆ ಟೀಮ್ಗಳಿಗೆ ಸೆಟ್ ಆಫ್ ರೂಲ್ಸ್ಗಳು ಬೇರೆ. ಅದು ಯಾವುದೇ ಟೀಮ್ ಇವ್ರು ಎಗನ್ಸ್ಟ್ ಆಡ್ತಾ ಇತ್ತು ಅವರು ಅಂಪೈರ್ಸ್ಗಳು ನೆಗ್ಗಿಸ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ನೆಟ್ಟಿಗೆ. ಮುಂಬೈ 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 ಪರವಾಗಿ ಎಲ್ಲ ಆಗಬೇಕು, ಮುಂಬೈ ಪರವಾಗಿ ಎಲ್ಲ ಆಗಬೇಕು ಅಂತ. ಆದರೂ ಸೋಲ್ತವ್ರೆ ಮುಂಬೈ ಇಂಡಿಯನ್ಸಲ್ಲಿ. ಏನು ಮುಂಬೈ ಇಂಡಿಯನ್ಸ್ ಕಂಡ್ರೆ ಇವರಿಗೆ ಒಲವು ಅಂಪೈರ್ಸ್ಗಳಿಗೆ ಅಂತ ಗೊತ್ತಾಗ್ತಿಲ್ಲ. ನೆನ್ನೆ ಕಂಕಷನ್ ಸಬ್ಸ್ಟಿಟ್ಯೂಟ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಗೊಂದಲ ಆಯಿತು, ಕಾಂಟ್ರವರ್ಸಿ ಕ್ರಿಯೇಟ್ ಆಯಿತು. ಹೌದು, ಸಿಕ್ಕಾಪಟ್ಟೆ ನಡೀತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಮೋಸ ಆಯಿತು, ಹಂಗಾಯ್ತು ಹಿಂಗಾಯ್ತು. ಮೋಸ ಮಾಡೇನು ಗೆದ್ಬಿಟ್ರಾ? ಗೆದ್ದಿಲ್ಲ ತಾನೆ, ಸೋತರು ತಾನೆ. ಅಂಪೈರ್ಸ್ಗಳು ಕ್ಲಿಯರ್ ಕಟ್ಟಾಗಿ ಮೋಸ ಮಾಡಿದ್ರೆ ಚೆನ್ನೈ ಸೂಪರ್ ಕಿಂಗ್ಸಿಗೆ ಏನೇ. ಹೌದು, ಬಟ್ ಆದರೂ ಕೂಡ ಗೆಲ್ಲೋದಕ್ಕಾಗಲಿಲ್ಲ. ವರ್ಸ್ಟಾಗಿ ಸೋತಿದ್ದಾರೆ ಮುಂಬೈ ಇಂಡಿಯನ್ಸು. 103 ರನ್ನಿಂದ ಸೋತ್ಬಿಟ್ಟಿದ್ದಾರೆ. ಏನೇ ತಗೊಂಡ್ರು ಕೂಡ ಏನು ಕಿತ್ಕೊಳ್ಳೋಕ್ಕಾಗಿಲ್ಲ, ಏನೂ ಮಾಡ್ಕೊಳ್ಳೋಕ್ಕಾಗಿಲ್ಲ CSK ಅವ್ರದ್ದು, ಮುಂಬೈ ಇಂಡಿಯನ್ಸ್ ಅವರು. ಸೊ ಮುಂಬೈ ಇಂಡಿಯನ್ಸೇ ಫಿಕ್ಸಿಂಗ್ ಮಾಡಿ ಇವೆಲ್ಲ ನೋಡ್ತು ಅಂದರೆ ಆಬ್ವಿಯಸ್ಲಿ ಏನು ಗೋರು ಆಗ್ತಾಯಿದೆ IPL ಅಲ್ಲಿ. ಇವ್ರಿಗೆ ಒಂದು ರೂಲು, ಬೇರೆಯವ್ರಿಗೆ ಒಂದು ರೂಲು, ಏನಿದು ಆಗ್ತಾಯಿದೆ ಅಂತ ಖಂಡಿತ ಅನಿಸುತ್ತೆ. ಬರೀ ಮುಂಬೈ ಇಂಡಿಯನ್ಸ್ ಪರವಾಗಿ ಅಂಪೈರಿಂಗ್ನ ಮಾಡ್ತಾ ಇದ್ದಾರೆ ಕೂತ್ಕೊಂಡಲ್ಲಿ. ಏನಿದು ಕಂಕಷನ್ ಸಬ್ಸ್ಟಿಟ್ಯೂಟ್? ಎಷ್ಟೊಂದು ಜನ ಇವಾಗ ಡಿಸ್ಕಸ್ ಮಾಡ್ತಿರೋದು ಅಂತಂದರೆ, ಶಾರ್ದೂಲ್ ಠಾಕೂರ್ನ ಏನಕ್ಕೆ ತೊಗೊಬೇಕಾಗಿತ್ತು ರಿಪ್ಲೇಸ್ಮೆಂಟ್ ಆಗಿ, ಮಿಚೆಲ್ ಸ್ಯಾನ್ದರ್ ಅವರ ರಿಪ್ಲೇಸ್ಮೆಂಟ್ ಆಗಿ. ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಹೆಂಗಾಗುತ್ತೆ ಅದು? ಲೈಕ್ ಟು ಲೈಕ್ ಹೆಂಗಾಗುತ್ತೆ? ಒಬ್ಬ ಪೇಸರ್ಗೆ ಹೌದು ಬೌಲಿಂಗ್ ಮಾಡೋದಿಲ್ಲ ಅಂತ ಇಟ್ಕೊಳ್ಳಿ, 4 ಓವರ್ ಹಾಕ್ಬಿಟ್ಟಿದ್ರೆ ಸ್ಯಾನ್ದರ್ ಆಗಲೇ, ಆದ್ರೂ ಕೂಡ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ನ ಹೆಂಗೆ ತೊಗೊಂಡ್ಬಿಡ್ತಾರೆ? ಒಬ್ಬ ಬೌಲರ್ನ, ಒಬ್ಬ ಪೇಸರ್ನ ಒಬ್ಬ ಸ್ಪಿನ್ನರ್ಗೆ ಹೆಂಗೆ ತೊಗೊಂಡ್ಬಿಡ್ತಾರೆ? ಲೈಕ್ ಟು ಲೈಕ್ ಹೆಂಗಾಗ್ಬಿಡುತ್ತದು? ಬೌಲಿಂಗ್ ಮಾಡಲ್ಲ ಅಂತಲೇ ಇಟ್ಕೊಳ್ಳಿ, ಬರೀ ಬ್ಯಾಟಿಂಗ್ ಆಡ್ತಾರೆ ಅಂತಲೇ ಇಟ್ಕೊಳ್ಳಿ, ಆದರೂ ಲೈಕ್ ಟು ಲೈಕ್ ಮಾಡಬೇಕಲ್ವ ರಿಪ್ಲೇಸ್ಮೆಂಟು? ಒಬ್ಬ ಸ್ಪಿನ್ನರ್ಗೆ ನೀವು ಪೇಸರ್ನ ಹೆಂಗೆ ರಿಪ್ಲೇಸ್ ಮಾಡ್ತೀರಾ ಅಂತ ಸ್ವಲ್ಪ ಜನ ಕೇಳ್ತು ಅಂತಂದರೆ, ಅಲ್ಲಿ ರಿಪ್ಲೇಸ್ಮೆಂಟೇ ತಗೊಳ್ಳೋಂಗಿಲ್ಲ, ಸಬ್ಸ್ಟಿಟ್ಯೂಟೇ ತಗೊಳ್ಳೋಂಗಿಲ್ಲ, ಕಂಕಷನ್ ಸಬ್ಸ್ಟಿಟ್ಯೂಟೇ ತಗೊಳ್ಳೋಂಗಿಲ್ಲ. ಅಲ್ಲಿ ಸ್ಯಾನ್ನರ್ಗಾಗಿರೋದು ಶೋಲ್ಡರ್ ಇಂಜುರಿ. ಇವ್ರದ್ದು ಕಾರ್ತಿಕ್ ಶರ್ಮಾ ಅವರ ಕ್ಯಾಚ್ ಹಿಡಿಯುವಂಥ ಟೈಮಲ್ಲಿ ಮುಂದೆ ಡೈವಿಂಗ್ ಎಫರ್ಟ್ ಹಾಕಿ ಶೋಲ್ಡರಿಗೆ ಶೋಲ್ಡರ್ ನೆಲಕ್ಕೆ ಕುಡ್ದು ತಲೆನೂ ಸ್ವಲ್ಪ ಕೆಳಗಡೆಗೆ ಬಿತ್ತು ಅಂತ ಅಂದ್ಕೊಳ್ಳಿ. ತಲೆಗೇನು ಇಂಪ್ಯಾಕ್ಟ್ ಆಗಿಲ್ಲ ಜಾಸ್ತಿ, ಅದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿದೆ, ಹೆವಿ ಇಂಪ್ಯಾಕ್ಟ್ ಆಗಿಲ್ಲ ತಲೆಗೆ. ಇವರು ಮುಂಬೈ ಇಂಡಿಯನ್ಸ್ ಏನು ಮಾಡಿದ್ದಾರೆ ಅಂತಂದರೆ, ಹೋಗ್ಬಿಟ್ಟು ಮ್ಯಾಚ್ ರೆಫ್ರಿ ಹತ್ರ ಏನು ಕೇಳಿದ್ದಾರೆ ಅಂತಂದರೆ, ಕಂಕಷನ್ ಸಬ್ಸ್ಟಿಟ್ಯೂಟಿಗೆ ತಲೆಗೆ ಇದಾಗೋಗ್ಬಿಟ್ಟೈತೆ, ಸ್ವಲ್ಪ ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ ಆಗೋಗ್ಬಿಟ್ಟೈತೆ, ಬ್ರೈನ್ ಸ್ವಲ್ಪ ಪ್ರಾಬ್ಲಮ್ ಆಗೋಗ್ಬಿಟ್ಟೈತೆ, ಅದು ಇದು ಅಂತೆಲ್ಲ ಕೇಳ್ಬಿಟ್ಟವ್ರಂತೆ. ಇಲ್ಲಿ ಮ್ಯಾಚ್ ರೆಫ್ರಿ ಹೇಳೋರಂಥದ್ದು ಇದೇನೆ. ಏನು ರೀಸನ್ ಕೊಡಿದ್ರು ಅಂತಂದರೆ, ಅವ್ರ ತಲೆಗೇನೋ ಪ್ರಾಬ್ಲಮ್ ಆಗಿದೆ, ತಲೆ ನೆಲ ಕುಡಿತಿಲ್ಲ, ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ, ತಲೆ ಏನೋ ಆಗೋಗ್ಬಿಟ್ಟಿದೆ. ಕಂಕಷನ್ ಸಬ್ಸ್ಟಿಟ್ಯೂಟ್ನ ರೂಲ್ ಹೇಳುತ್ತೆ, ತಲೆಗೇನಾದ್ರು ಪೆಟ್ಟು ಬಿತ್ತು ಅಂತ ಅಂದರೆ, ಅಥವಾ ಕುತ್ತಿಗೆ ಇಂಜುರಿ ಆಯಿತು ಅಂತ ಅಂದರೆ, ಅವಾಗ ಮಾತ್ರ ಕಂಕಷನ್ ಸಬ್ಸ್ಟಿಟ್ಯೂಟ್ನ ತೊಗೊಬೋದು. ಶೋಲ್ಡರ್ ಇಂಜುರಿಗಾಗಿರಲಿ, ಬೆರಳು ಇಂಜುರಿಗಾಗಿರಲಿ, ಕಾಲು ಇಂಜುರಿಗಾಗಿರಲಿ, ಯಾವುದೇ ರೀತಿಯ ಇಂಜುರಿಗಾಗಿರಲಿ ಕಂಕಷನ್ ಸಬ್ಸ್ಟಿಟ್ಯೂಟ್ನ ಅಗತ್ಯತೆಯೂ ಇಲ್ಲ, ಕೊಡೋದು ಇಲ್ಲ. ಇಲ್ಲಿ ಆಗಿರೋದು ಸ್ಯಾನ್ನರ್ಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತದೆ. ಅವ್ರು ಶೋಲ್ಡರ್ ಹಿಡ್ಕೊಂಡು ಹೋಗಿದ್ದು, ತಲೆ ಹಿಡ್ಕೊಂಡು ಏನು ಹೋಗಿಲ್ಲ. ಅವರು ಶೋಲ್ಡರ್ ಹಿಡ್ಕೊಂಡು, ಶೋಲ್ಡರ್ಗೆ ಬಿದ್ದಿದ್ದವ್ರಿಗೆ ಪೆಟ್ಟು, ತಲೆಗೇನು ಬಿದ್ದರೆ, ತಲೆ ನೆಲಕ್ಕೆ ಟಚ್ ಆಗಿಬಿಟ್ರೆ ಎಷ್ಟೋ ಇಂಜುರಿ ತಲೆ ನೆಲಕ್ಕೆ ಟಚ್ ಆಗುತ್ತಪ್ಪ. ಹಾಗಂತ ಎಲ್ಲರಿಗೂ ಹೆಡ್ ಇಂಜುರಿ ಆಗೋಗ್ಬಿಟ್ಟಿದೆ ಅಂತನಾ? ಎಲ್ಲರಿಗೂ ನೆಕ್ ಇಂಜುರಿ ಆಗೋಗ್ಬಿಟ್ಟಿದೆ ಅಂತ ಅಲ್ಲ. ಇವರು ತಲೆ ಬ್ರೈನ್ ಯಾವಾಗ ಶೋಲ್ಡರಿಗೆ ಹೋಯ್ತು ಅಂತ ನನಗಂತೂ ಗೊತ್ತಾಗ್ತಿಲ್ಲ IPL ಅಂಪೈರ್ಸ್ಗಳಿಗೆ. ನಿಜಾಲೋಗರು ಮೋಸ, ಕ್ಲಿಯರ್ ಕಟ್ ಮೋಸ. ಇಲ್ಲಿ ಆ ಡಿಸ್ಕಸ್ ಆಗೋಂಥ ಮ್ಯಾಟ್ರೇ ಇಲ್ಲ ಅಲ್ಲ ಅದು. ಅಂದರೆ ಇವಾಗ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಆಗಿಲ್ಲ, ಲೈಕ್ ಟು ಲೈಕ್ ಸಬ್ಸ್ಟಿಟ್ಯೂಟ್ ಆಗಿಲ್ಲ, ಇದು ಬೇರೆ ಥರ ಸಬ್ಸ್ಟಿಟ್ಯೂಟ್ ಆಗಿದೆ ಅಂತ. ಇಲ್ಲಿ ಸಬ್ಸ್ಟಿಟ್ಯೂಟೇ ಆಗಂಗಿಲ್ಲ. ಫಸ್ಟ್ ಆಫ್ ಆಲ್ ಕಂಕಷನ್ ಸಬ್ಸ್ಟಿಟ್ಯೂಟೇ ತಗೊಳ್ಳಂಗಿಲ್ಲ ಶೋಲ್ಡರ್ ಇಂಜುರಿಗೆ. ಅದರಲ್ಲೂ ಇವರು ಸಬ್ಸ್ಟಿಟ್ಯೂಟ್ ಬೇರೆ ತಗೊಂಡು ಲೈಕ್ ಟು ಲೈಕು ಕೂಡ ಇಲ್ಲ. ಅಲ್ಲಿ ಸ್ಪಿನ್ನರ್ಗೆ ಒಬ್ಬ ಪೇಸರ್ನ ತಗೊಂಡಿರೋದಲ್ಲಿ ಇದ್ಯಾವ ಥರ ನ್ಯಾಯ ಮಾಡ್ತಾ ಇದ್ದಾರೆ? ಅಂಪೈರಿಂಗು ವರ್ಸ್ಟ್ ಆಗ್ತದೆ ಬರ್ತಾ 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 IPL ಅಲ್ಲಿ. ಹೌದು, ಒಂದು ಟೀಮ್ಗೆ ಒಂಥರ ನ್ಯಾಯ, ಇನ್ನೂ ಒಂದು ಟೀಮ್ಗೆ ಇನ್ನೊಂಥರ ನ್ಯಾಯ. ಫೇರ್ ಪ್ಲೇ ಎಲ್ಲಿದೆ? ಏನೋ ದೊಡ್ಡದಾಗ ಅಲ್ಲಿ ಫೇರ್ ಪ್ಲೇ ಅವಾರ್ಡ್ ಅಂತ ಹಾಕೊಂಡ್ಬಿಟ್ಟು ಲಿಸ್ಟಲ್ಲಿ ಹಾಕೊಂಡ್ಬಿಡ್ತೀರ ದೊಡ್ಡದಾಗಲ್ಲಿ. ಅಲ್ಲಿ ಮುಂಬೈ ಇಂಡಿಯನ್ಸ್ನ ಬೇರೆ ಇಟ್ಬಿಟ್ಟಿರ್ತಾರೆ, ಮೇಲ್ಗಡೆ ಇಟ್ಬಿಟ್ಟಿರ್ತಾರೆ ಮುಂಬೈ ಇಂಡಿಯನ್ಸ್ನ ಬದನೆಕಾಯಲ್ಲಿ. ಈ ಅಂಪೈರ್ಸ್ಗಳೆಲ್ಲಿ ಫೇರ್ ಪ್ಲೇ ಆಡ್ತಾವ್ರಲ್ಲಿ? ಇವ್ರಿಗೆ ಯಾರು ಉಗಿಯರಿಲ್ಲ, ಮಕ್ಕಳು ಉಗಿಯರಿಲ್ವಾ? ಪ್ಲೇಯರ್ಸ್ಗಳನ್ನ ಅಂದರೆ ಟೀಮ್ ಅವ್ರನ್ನ ಇವರೆಲ್ಲ ಏನು ನಿರ್ಧಾರ ಮಾಡೋದು? ಇವ್ರು ಫೇರ್ ಪ್ಲೇ ಆಡ್ತಾರೋ, ಅವ್ರು ಫೇರ್ ಪ್ಲೇ ಆಡ್ತಾರೋ, ಹಂಗಾಡ್ತಾರೋ ಹಿಂಗಾಡ್ತಾರೋ. ಈ ಅಂಪೈರ್ಗಳು, ಥರ್ಡ್ ಕ್ಲಾಸ್ ಅಂಪೈರ್ಗಳು, ಇವರೇ ಫೇರ್ ಪ್ಲೇ ಆಡ್ತಾ ಇಲ್ಲ, ಮ್ಯಾಚ್ ರೆಫ್ರಿಗಳೇ ಮೋಸ ಮಾಡ್ತಾವ್ರೆ. ಸೊ ಈ ಟೈಮಲ್ಲಿ ಇವ್ರಿಗೆ ಯಾರು ಇಡಲ್ವಾ? ಇವರು ಫೇರಾಗಿ ಮಾಡ್ತಾ ಇದ್ದಾರಾ ಮ್ಯಾಚಲ್ಲಿ ರೆಫ್ರಿನ, ಇವರು ಫೇರ್ ಅಂಪೈರಿಂಗ್ನ ಮಾಡ್ತಾ ಇದ್ದಾರಾ ಅಂತ ಯಾರು ಇವ್ರಿಗೆ ರೇಟ್ ಮಾಡೋದಿಲ್ವಾ? ಟೀಮ್ಸ್ಗಳಿಗೆ ರೇಟ್ ಮಾಡ್ತಾರಲ್ಲ ಆ ಥರ ಇವ್ರಿಗೆ ಯಾರು ರೇಟ್ ಮಾಡೋದಿಲ್ವಾ? ಸೀರಿಯಸ್ಲಿ ನೆನ್ನೆ ಮೋಸ ಆಯಿತು ಗುರು, ಕ್ಲಿಯರ್ ಕಟ್ ಮೋಸ. ಇನ್ ಕೇಸ್ ಏನೋ ಮುಂಬೈ ಇಂಡಿಯನ್ಸ್ ಗೆದ್ದಿತ್ತು ಅಂತಂದರೆ, ಈ ಮ್ಯಾಚ್ಗೆ ಗೆದ್ದಿತ್ತು ಅಂತಂದರೆ ಅವಾಗ ಇದು ಹೆವಿಯಾಗಿ ಮ್ಯಾಟ್ರ್ ಆಗಿರೋದೇನೋ. ಬಟ್ ಸೋತಿರೋದ್ರಿಂದ ಅಷ್ಟೇನಾಗಿ ಮ್ಯಾಟ್ರ್ ಆಗಿಲ್ಲ. ಬಟ್ ಮೋಸನೇ ಕೊಡೋ ಆಗಿಲ್ಲ ಗುರು. ಅಲ್ಲ, ಹಿಡ್ಕೊಂಡು ಹೋಗ್ತಿರೋದು ಶೋಲ್ಡರ್ನ, ಯಾರು ಕತ್ತಿಂಗ್ ಹಿಡ್ಕೊಂಡು ಹೋಗ್ತಾವ್ರ, ಕತ್ತು ನಿಲ್ತಾ ಇಲ್ಲ ನಂದು, ಬಿದೋಗ್ಬಿಡೈತೆ ಕತ್ತು ಅಂತ, ಅಥವಾ ತಲೆ ಹಿಡ್ಕೊಂಡು ಹೋಗ್ತಾವ್ರ. ಎರಡೇ ಪಾಸಿಬಿಲಿಟಿ ಇರೋದು ಕಂಕಷನ್ ಸಬ್ಸ್ಟಿಟ್ಯೂಟ್ ಕೊಡಬೇಕು ಅಂತಂದರೆ. ತಲೆಗೇಟಾಗಿರಬೇಕು, ಕುತ್ತಿಗೆ ಮುರಿದೋಗಿರಬೇಕು, ಕುತ್ತಿಗೆ ಇಂಜುರಿ ಆಗಿರಬೇಕು, ಆವಾಗ ಮಾತ್ರ. ಎಲ್ಲಿ ಮುಂಬೈ ಇಂಡಿಯನ್ಸ್ 1000 ಕೇಳ್ತಾರಪ್ಪ, ನಮಗೆ ಕಂಕಷನ್ ಸಬ್ಸ್ಟಿಟ್ಯೂಟ್ ಬೇಕು, ಪ್ಲೇಯರ್ಗೆ ಶೋಲ್ಡರ್ ಇಂಜುರಿ ಆಗೋಗ್ಬಿಟ್ಟಿದೆ ಅಂತ ಹೇಳಿಲ್ಲ ಅವರು. ಪ್ಲೇಯರಿಗೆ ಶೋಲ್ಡರ್ ಇಂಜುರಿ ಆಗಿದ್ರೆ ಅಂದರೆ ಕೊಡೋಂಥ ಸೀನೇ ಇಲ್ಲ ಅಲ್ಲಿ.
ಅವರು ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ ಆಗೋಗ್ಬಿಟ್ಟೈತೆ, ಅಲ್ಲಿ ತಲೆಗೆ ಪ್ರಾಬ್ಲಮ್ ಆಗೋಗ್ಬಿಟ್ಟೈತೆ. ಕ್ಲಿಯರ್ ಕಟ್ಟಾಗಿ ಕೂತ್ಕೊಂಡು ಮ್ಯಾಚ್ ನೋಡ್ತಾರಲ್ಲ ಗುರು, ಅಲ್ಲಿ ಮಿಚೆಲ್ ಸ್ಯಾಂಟ್ನರು ಶೋಲ್ಡರ್ಗೆ ಐಸ್ ಬ್ಯಾಗ್ ಇಕ್ಕೊಂಡಿಲ್ಲಿ ಏನು ತಲೆಗೆ ಪ್ರಾಬ್ಲಮ್ ಆಗೈತೆ? ಕೂತ್ಕೊಂಡು ಮ್ಯಾಚ್ ನೋಡ್ತಾವ್ರಲ್ಲಿ ಇನ್ನೇನು ಪ್ರಾಬ್ಲಮ್ ಆಗೈತೆ? ಏನಲ್ಲಿ ರೆಸ್ಟ್ ಮಾಡ್ತಾರೆ ಹೋಗ್ಬಿಟ್ಟು? ಏನೂ ಇಲ್ಲ ತಾನೇ. ನಿಜಾಲು ಮೋಸ ಮಾಡ್ತಾವ್ರೆ ಗುರು ಮ್ಯಾಚ್ ರೆಫ್ರಿ ಮತ್ತು ಅಂಪೈರ್ಸ್ಗಳು ಸೇರಿಕೊಂಡು. ನಿಮ್ಗೆ ಅನ್ನಿಸ್ತು ನೆನ್ನೆ ಕಂಕಷನ್ ಸಬ್ಸ್ಟಿಟ್ಯೂಟ್ ವಿಚಾರದಲ್ಲಿ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.